ಪ್ರತಿಯೊಂದು ಆಚರಣೆಗೂ ಒಂದು ಪರಂಪರೆ ಇದೆ. ಪ್ರತಿಯೊಂದು ಸ್ಥಳ ಸಂಸ್ಕೃತಿಗೂ ಭವ್ಯ ಇತಿಹಾಸವಿದೆ. ಎಷ್ಟೋ ಇತಿಹಾಸ ಪರಂಪರೆಗಳು ಕಾರಣಾಂತರಗಳಿಂದ ನಶಿಸಿ ಹೋಗಿವೆ. ಅಂತಹ ಶ್ರೇಷ್ಠ ಪರಂಪರೆಯನ್ನ ಹೊಂದಿರುವ ಪ್ರಮುಖ ಕ್ಷೇತ್ರ ಶ್ರೀ ಸುರಗಿರಿ ಬೆಟ್ಟ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರಗಿ ಎಂಬ ಗ್ರಾಮದ ಅಂಚಿನಲ್ಲಿರುವ ಈ ಬೆಟ್ಟಕ್ಕೆ 1000ಕ್ಕೂ ಅಧಿಕ ವರ್ಷಗಳ ರೋಚಕ ಹಿನ್ನೆಲೆಯಿದೆ. ಅದರ ಗತ ವೈಭವ ನೆನಪು ಮಾಡುವ ಶಕ್ತಿ ಪೀಠದ ಸಾಗರ ಎಂಬ ಇತಿಹಾಸ ಮುದ್ರಣ ರೂಪದಲ್ಲಿ ತಯಾರಾಗಿದೆ. ಸುರಗಿರಿ ಬೆಟ್ಟ ಹಲವಾರು ರಾಜ ಮನೆತನಗಳಿಂದ ಪೋಷಿಸಲ್ಪಟ್ಟ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರವಿದು. ಈ ಪವಿತ್ರ ಸ್ಥಳವು ನಾಗಾರಾಧನೆ, ಶಕ್ತಿ ಪೂಜೆ ಮತ್ತು ಭುವನೇಶ್ವರಿ ತಾಯಿಯ ದಿವ್ಯ ತಪಸ್ಸಿನ ಕ್ಷೇತ್ರವಾಗಿದ್ದು, ಅದರ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿ ಅಡಕವಾಗಿದೆ. ಇದೇ ಅಕ್ಟೋಬರ್ 27ರ ಸಂಜೆ 6 ಗಂಟೆಗೆ ನಡೆಯುವ ಧರ್ಮ ಸಭೆಯಲ್ಲಿ ಈ ಪುಸ್ತಕ ಅನಾವರಣಗೊಳ್ಳಲಿದೆ. ಪ್ರಸ್ತುತ ದಿನ ಶಕ್ತಿಪೀಠ ಸಾಗರ ಸುರಗಿರಿ ತಾಯಿಯ ಒಂದು ಪುಸ್ತಕವು ಸಂಶೋಧನಾ ನೆಲೆಯಲ್ಲಿ ಹುಟ್ಟಿಕೊಂಡಿದೆ. ಬಹುತೇಕ ಇಂತಹ ಸಂಶೋಧನೆಗಳು ದೇವಾಲಯಗಳ ಬಗ್ಗೆ ನಡೆದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಇಂತಹ ಒಂದು ಶಕ್ತಿಪೀಠ ಸಾಗರದ ಸುರಗಿರಿ ತಾಯಿಯ ಒಂದು ದಾಖಲೆಗಳನ್ನು ಇಟ್ಟುಕೊಂಡು ಬರುವ ದಿನಮಾನಗಳಲ್ಲಿ ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಿದೆ ಅಂತ ಭಾವಿಸ್ತೇನೆ. ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಇಂತಹ ತಾಯಿಯ ದೇಗುಲ ಇರುವುದು ಇಲ್ಲಿವರೆಗೂ ಬೆಳಕಿಗೆ ಬಂದಿಲ್ಲ. ಈ ಕಾರಣದಿಂದ ನ್ಯಾಯವಾದಿ ಸಾಗರ್ ಸಾಲಿಮಠರು ಮತ್ತು ನಾನು ಕೂಡ ಇದರಲ್ಲಿ ಭಾಗಿಯಾಗಿ ವಿಸ್ತೃತವಾದಂಥ ಇತಿಹಾಸವನ್ನು ಬರೆದಿದ್ದೇವೆ. ಬಹುತೇಕ ಇದನ್ನು ಓದಿದವರಿಗೆ ಭಕ್ತಿಯ ಪರಾಕಾಷ್ಠೆ ಆಗುವ ಸಾಧ್ಯತೆ ಇದೆ. ಸುರಗಿರಿ ತಾಯಿಯ ಪುಸ್ತಕವು ಚಂದ್ರವಂಶ ಮೀಡಿಯಾ ಮತ್ತು ದಿನಾಂಕ 27/10/2025 ಕುಂದರಗಿ ಬೆಟ್ಟದಲ್ಲಿಯೇ ಅದ್ಧೂರಿಯಾಗಿ ಅದು ಬಿಡುಗಡೆಯಾಗ್ತಾ ಇದೆ. ಖ್ಯಾತ ಮೋಡಿ ಲಿಪಿ ತಜ್ಞ ಸಂಶೋಧಕ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಹಾಗೂ ನ್ಯಾಯವಾದಿ ಸಾಗರ್ ಸಾಲಿಮಠ್ ಅವರು ಶಕ್ತಿ ಪೀಠದ ಸಾಗರ ಹೊತ್ತಿಗೆಯ ಲೇಖಕರಾಗಿದ್ದಾರೆ. ಕ್ಷೇತ್ರವು ಬೆಳೆದು ಬಂದ ಬಗೆ, ಕ್ಷೇತ್ರಕ್ಕೆ ಉಂಟಾದ ಎಡರು ತೊಡರುಗಳ ಹೂರಣವನ್ನ ಈ ಪುಸ್ತಕ ಬಿಚ್ಚಿಡಲಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.